Hi friends, in this video let us see today 6M BCom Indian Accounting Standards 2 blueprint ನೋಡೋಣ. ಎಷ್ಟೊಂದು ಜನ ಬ್ಲೂಪ್ರಿಂಟ್ ಬೇಕು ಅಂತ ಕೇಳ್ತಿದ್ರಿ. ಸೊ ಇದು ಈ ಥರ ಬ್ಲೂಪ್ರಿಂಟ್ ಇದೆ. ಸೊ 5 ಚಾಪ್ಟರ್ಸ್ ಇದೆ ನಿಮಗೆ. 2 marks, 4 marks and 12 marks. ಫಸ್ಟ್ ಚಾಪ್ಟರ್ 2 marks 2 ಥಿಯರಿ ಕ್ವಶನ್ಸ್ ಕೇಳ್ತಾರೆ. 4 marks 1 ಪ್ರಾಕ್ಟಿಕಲ್ ಕ್ವಶನ್. 12 marks ಬಂದು 2 ಪ್ರಾಕ್ಟಿಕಲ್. ಹೇಗೇನೆ ಸ್ಪ್ಲಿಟ್ ಮಾಡ್ತಾರೆ, 6 marksಗೆ ಒಂದು 6 marksಗೆ ಒಂದು. ಸೊ ಈ ಥರ 12 marks ಇದ್ದರೆ ಎ ಒಂದು ಕ್ವಶನ್ ಅದು 6 marksಗೆ, ಬಿ ಒಂದು ಕ್ವಶನ್ ಅದು 6 marksಗೆ, ಟೋಟಲ್ 12 marksಗೆ ಈ ಥರ ಕೇಳ್ತಾರೆ. ಅದು ನಿಮಗೆ ಮಿಕ್ಸ್ ಮಾಡಿ ಕೇಳ್ಬೋದು. ಲೈಕ್ ಈ ಚಾಪ್ಟ್ರಿಂದ ಒಂದು 6 marksಗೆ, ನೆಕ್ಸ್ಟ್ ಚಾಪ್ಟ್ರಿಂದ ಒಂದು 6 marksಗೆ ಆ ಥರ ಕೇಳ್ಬೋದು. ಇಲ್ಲ ಒಂದೇ ಚಾಪ್ಟ್ರಿಂದ 6 ಎ ಬಿ ಅಂತಲೂ ಕೊಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ 1 ಥಿಯರಿ ಕ್ವಶನ್ 2 marks, 4 marks 1 ಥಿಯರಿ ಕ್ವಶನ್, 12 marks 1 ಥಿಯರಿ ಕ್ವಶನ್ಸ್ ಆಫ್ 6 marks. ಸೊ 1 ಥಿಯರಿ ಕ್ವಶನ್ ಓನ್ಲಿ 6 marksಗೆ ಕೇಳ್ತಾರೆ. ಸೆಕೆಂಡ್ ಚಾಪ್ಟರ್ ಆ್ಯಂಡ್ ಥರ್ಡ್ ಚಾಪ್ಟರ್ ಫುಲ್ ಬಂದು ನಿಮಗೆ ಥಿಯರಿ ಪಾರ್ಟ್ ಇರುತ್ತೆ. ಇದು ನಾನು ಫುಲ್ ಥಿಯರಿ ಏನೇನು ಕ್ವಶನ್ಸ್ ಕೇಳ್ಬೋದು ಅಂತ ನಾನು ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡಿದ್ದೀನಿ, ನೀವು ಅಲ್ಲಿ ನೋಡ್ಕೊಬೋದು. ನೆಕ್ಸ್ಟ್ ಬಂದು 2 marks 1 ಥಿಯರಿ ಕ್ವಶನ್, 4 marks 1 ಥಿಯರಿ ಕ್ವಶನ್, 12 marks 1 ಥಿಯರಿ ಕ್ವಶನ್ ಆಫ್ 6 marks. ಸೊ ಇದು ಎ ಬಿ ಅಂತ ಕೊಡ್ತಾರೆ. ಇದು 6 marksಗೆ, ಇದು 6 marks ಈ ಚಾಪ್ಟರಿಂದ ಟೋಟಲ್ 12 marks. ನೆಕ್ಸ್ಟ್ ಫೋರ್ತ್ ಚಾಪ್ಟರ್ 2 marks ಕ್ವಶನ್, 2 ಥಿಯರಿ ಕ್ವಶನ್ ಕೇಳ್ತಾರೆ. 4 marks 1 ಪ್ರಾಕ್ಟಿಕಲ್ ಕ್ವಶನ್, 12 marks 2 ಪ್ರಾಕ್ಟಿಕಲ್ ಕ್ವಶನ್ ಆಫ್ 6 marks. ಅದೇ ಎ ಬಿ ಅಂತ ಸ್ಪ್ಲಿಟ್ ಮಾಡ್ತಾರೆ. 2 ಕ್ವಶನ್ಸ್ ಕೇಳ್ತಾರೆ, ಸ್ಪ್ಲಿಟ್ ಮಾಡ್ತಾರೆ. ನೆಕ್ಸ್ಟ್ ಫಿಫ್ತ್ ಚಾಪ್ಟರ್ ಥಿಯರಿ ಕ್ವಶನ್ಸ್ 2 ಕೇಳ್ತಾರೆ. 4 marks 1 ಪ್ರಾಕ್ಟಿಕಲ್ ಕ್ವಶನ್, 12 marks 2 ಪ್ರಾಕ್ಟಿಕಲ್ ಕ್ವಶನ್ಸ್ ಆಫ್ 6 marks. ಅದು 2 ಕೇಳಿ ಸ್ಪ್ಲಿಟ್ ಮಾಡ್ತಾರೆ. ಸೊ ನಿಮಗೆ ಸೆಕೆಂಡ್ ಚಾಪ್ಟರ್ ಥರ್ಡ್ ಚಾಪ್ಟರ್ ಫುಲ್ ಥಿಯರಿ ಕ್ವಶನ್ಸ್ ಆಗಿರುತ್ತೆ. ಸೆಕೆಂಡ್ ಚಾಪ್ಟ್ರಿಂದ 1 6 marksಗೆ ಕೇಳ್ತಾರೆ, ಥರ್ಡ್ ಚಾಪ್ಟ್ರಿಂದ 1 6 marksಗೆ ಕೇಳ್ತಾರೆ. ಎ ಬಿ ಅಂತ ಮಾಡ್ತೀವಿ, ಎ ಬಿ ಅಂತ ಮಾಡಿ ಇದೊಂದು 6 marksಗೆ ಇದೊಂದು 6 marksಗೆ ಟೋಟಲ್ 12 marksಗೆ ಈ ಥರ ಮಾಡ್ತಾರೆ. ಸೊ ಇದು ನಿಮ್ಮದು ಬ್ಲೂ ಪ್ರಿಂಟ್ ಆಗಿರುತ್ತೆ IAS 2ದು. ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಸಾಲ್ವ್ ಮಾಡ್ತೀನಿ.